ಸಿನಿಮಾದುದ್ದಕ್ಕೂ ವಾವ್ ಅನ್ಸೋ ಎಲಿಮೆಂಟ್ಸ್ ಸಿಕ್ಕಾಪಟ್ಟೆ ಇದೆ, ಒಂದಷ್ಟು ಸೀನ್ಸ್ಗಳು. ಬಟ್ ಅದರಲ್ಲೂ ಕೂಡ ಬ್ರಹ್ಮಕಲಸ ಏನಿದೆ, ಆ ಸಾಂಗ್ ಬಂದಾಗ ಇಡೀ ಏನು ಥಿಯೇಟರ್ ದೇವಸ್ಥಾನದ ರೀತಿ ಬದಲಾಗ್ಬಿಡುತ್ತೆ. ಯಾಕಂದ್ರೆ ಅಷ್ಟು ವೈಬ್ ಇರುವಂತ ಸಾಂಗ್. ಸೊ ಅದರಲ್ಲಿ ಶೂಟ್ ಮಾಡೋಂಥ ಸಂದರ್ಭ ತುಂಬಾ ಅದ್ಭುತ. ಯಾಕಂದ್ರೆ ಆ ಫ್ರೇಮ್ಸ್ ಗಳೆಲ್ಲ ನೋಡ್ತಿದ್ದೆ, ತುಂಬಾ ಕಲರ್ಫುಲ್ ಆಗಿರುವಂತದ್ದು. ಸೊ ಹೇಗಿತ್ತು ಅದಂತ? ಸೊ ಬ್ರಹ್ಮಕಲಶ ಫುಲ್ ಸಾಂಗ್ ಅಲ್ಲಿ ನಾನಿದ್ದೆ. ಈ ಸಾಂಗ್ ಮೋಸ್ಟ್ಲಿ 5 days ಶೂಟ್ ಆಗಿದೆ ಅಂತ ಅನ್ಸುತ್ತೆ. ಆಕ್ಚುಲಿ ಅದರಲ್ಲಿ ಏನು ನೀವು ನೋಡ್ತೀರಾ, ಎಲ್ಲದೂ ಹೇಗೆ ಫಾಲೋ ಮಾಡ್ತಾರೋ ನಮ್ಮ ಕಲ್ಚರಲ್ಲಿ ಎಲ್ಲವನ್ನೂ ಅದೇ ರೀತಿಯಾಗಿ ಫಾಲೋ ಮಾಡಿರುವಂಥದ್ದು. ಅದನ್ನ ಶೂಟ್ ಮಾಡ್ಬೇಕಾದ್ರೂ ಅಲ್ಲಿ ಕೂತಿರೋರು ಅರ್ಚಕರಾಗಿರ್ಬೋದು, ಅವರೆಲ್ಲರೂ ಬಂದು ಯಾರು ಆರ್ಟಿಸ್ಟ್ಗಳಲ್ಲ, ಎಲ್ರನ್ನೂ ಕೊಲ್ಲೂರಿಂದ ಅಥವಾ ರಿಯಲ್ ಅರ್ಚಕರು ಬಂದಿರೋದು. ಆ್ಯಂಡ್ ಕೆಲವೆಲ್ಲ ಇರುತ್ತಲ್ವಾ, ಇದೇ ರೀತಿ ಬ್ರಾಹ್ಮಣರು ಮಾಡಬೇಕು ಅಥವಾ ಕೆಲವು ರೀತಿ ರಿವಾಜುಗಳನ್ನ ಇವರೇ ಮಾಡಬೇಕು ಅಂತ ಇರುತ್ತಲ್ವಾ, ಅದೆಲ್ಲದನ್ನೂ ಫಾಲೋ ಮಾಡಿರೋದು. ನೀವೇನು ನೋಡ್ತೀರಾ ಫುಲ್ ಸಾಂಗಲ್ಲಿ ಎಲ್ಲವೂ ಒಂದು ನಮ್ಮ ಕಲ್ಚರ್ಗೆ ತಕ್ಕಂಗೆ ಎಲ್ಲವೂ ಎಲ್ಲ ರೀತಿಯ ಏನೇನು ಫಾಲೋ ಮಾಡ್ಬೇಕು ನಾವು ಅದನ್ನೆಲ್ಲ ಫಾಲೋ ಮಾಡಿರೋದು. ಸೊ ಪೂರ್ತಿ ಸಾಂಗ್ ತುಂಬ ಕಲರ್ಫುಲ್ ಆಗಿತ್ತು. ಆ್ಯಂಡ್ ಸ್ಪೆಷಲಿ ದೇವ್ರ ಮುಂದೆ ಒಂದು ಆರತಿ ಮಾರೋದು ಒಂದು ಸೀನ್ ಇತ್ತು. ಮೈ ಗಾಡ್, ಎಂಥ ಎಕ್ಸ್ಪೀರಿಯನ್ಸ್ ಗೊತ್ತಾ ಅದು. 6:30 ಏನೋ ನಮ್ದು ಲಾಸ್ಟ್ ಶಾಟ್ ಅದು ಆ್ಯಕ್ಚುಲಿ ತಗೊಳ್ಬೇಕಾದ್ರೆ. ಆ್ಯಂಡ್ ಹಿಂದೆ ಇರೋ ಆರ್ಟಿಸ್ಟ್ ಎಲ್ಲರೂ ಪೂಜೆ ಮಾಡ್ತಾರೆ ಅದಕ್ಕೆ. ಇಟ್ ಫೆಲ್ಟ್ ಲೈಕ್ ಗಂಗಾ ಆರತಿ ಆಗುತ್ತಲ್ವಾ ಕಾಶಿಯಲ್ಲಿ, ಆ ಥರ ಎಕ್ಸ್ಪೀರಿಯನ್ಸ್ ಅದು. ದೆರ್ ಆರ್ ಫ್ಯೂ ಮೂಮೆಂಟ್ಸ್ ಆಯ್ತಾ ಆ ಸಾಂಗಲ್ಲಿ ನಡಿಬೇಕಾದ್ರೆ. ಸೊ ದೇವರನ್ನ ಈ ಥರ ಕರ್ಕೊಂಡು ಹೋಗಿ ನೀರಲ್ಲಿ ಎಲ್ಲರೂ ಅದಕ್ಕೆ ಪೂಜೆ ಮಾಡ್ತಾರೆ. ನಾವು ರುಕ್ಮಿಣಿ ಎಲ್ಲರೂ ಪೂಜೆ ಮಾಡ್ತೀವಿ. ಅದು ಹೆಂಗಿತ್ತಂದ್ರೆ ಫುಲ್ ನಮಗೆಲ್ಲ ಗೂಸ್ ಪಂಪ್ಸ್ ಬರ್ತಾ ಇತ್ತು. ಬಿಕಾಸ್ ಅದು ಅರ್ಲಿ ಮಾರ್ನಿಂಗ್ 6 o'clock ಫಸ್ಟ್ ಶಾಟ್ ತೊಗೊಂಡಿದ್ದು. ಸೊ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್, ಇಟ್ ವಾಸ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಗ್ಲಾಡ್ ನಾನು ಇದನ್ನ ನೋಡಿದೆ, ಗ್ಲಾಡ್ ನಾನು ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಿದೆ. ಆನ್ಸೆಟ್ ಈ ಸಾಂಗ್ ಕೇಳಿದಾಗ ಹೇಗಿತ್ತು ಅಂತ ನೋಡ್ತಾ? ತುಂಬಾ ಬ್ಯೂಟಿಫುಲ್ ಇತ್ತು ಆಕ್ಚುಲಿ. ಎಲ್ಲ ಪೂರ್ತಿ ಸಾಂಗ್ ನಮಗೆ ಕೇಳಿಸಿರಲಿಲ್ಲ, ಬಿಟ್ ಬೈ ಬಿಟ್ ಮಾತ್ರ ಕೆಲವು ಪೋರ್ಷನ್ ಮಾತ್ರ ಪ್ಲೇ ಮಾಡ್ತಾ ಇದ್ರು. ಬಟ್ ಸಾಂಗ್ ತುಂಬಾ ತುಂಬಾ ಬ್ಯೂಟಿಫುಲ್ ಆಗಿತ್ತು. ಕೇಳಿದವ್ರು ಎಲ್ರಿಗೂ, ಬಿಕಾಸ್ ನಾವು ಇಡೀ ದಿನ 5 ದಿನ ಕಂಪ್ಲೀಟ್ಲಿ ಆ ಸಾಂಗ್ನ ಶೂಟ್ ಮಾಡಿದ್ವಲ್ವಾ. ಸೊ ನಾವು ನಿದ್ದೆ ಮಾಡಿದಾಗ್ಲೂ ಆ ಸಾಂಗ್ ನಮ್ಗೆ ಬರ್ತಾ ಇತ್ತು. ಆ್ಯಂಡ್ ಸಿಂಗರ್ನು ಅದನ್ನ ತುಂಬಾ ಚೆನ್ನಾಗಿ ಹಾಡಿದ್ದಾರೆ. ಅವ್ರು ಕನ್ನಡ ಸಿಂಗರು ಅಲ್ಲ, ನಾನು ನೋಡಿದೆ, ವಂಡರ್ಫುಲ್ ಸಿಂಗರ್. ಆ್ಯಂಡ್ ರಾತ್ರಿ ನಿದ್ದೆ ಮಾಡಿದಾಗ ಗೊತ್ತಿಲ್ಲ ಶಿವನೇ ಅದೇ ಬರ್ತಾ ಇತ್ತು ಆಕ್ಚುಲಿ. ಸೊ ಇಟ್ಸ್ ವೆರಿ ನೈಸ್ ಎಕ್ಸ್ಪೀರಿಯನ್ಸ್. ಹೌದು. ಆರಂಭದಲ್ಲಿ ನಿಮ್ಗೆ ಗೊತ್ತಿತ್ತ ರುಕ್ಮಿಣಿ ಅವರೇ ನೆಗೆಟಿವ್ ರೋಲ್ ಅಲ್ಲಿ ಇದ್ದಾರೆ? ನನ್ಗೇನು ಐಡಿಯಾ ಇರಲಿಲ್ಲ, ನನ್ಗೇನು ಸ್ಟೋರಿ ಗೊತ್ತಿರಲಿಲ್ಲ. ಆ್ಯಂಡ್ ಸೆಟ್ ತುಂಬ ಸ್ಟ್ರಿಕ್ಟ್ ಆಗಿತ್ತು, ಮೊಬೈಲ್ ಫೋನ್ಸ್ ಅಲೌಡ್ ಇರಲಿಲ್ಲ. ಆ್ಯಂಡ್ ಯಾರಿಗೂ ಕ್ಲೈಮ್ಯಾಕ್ಸಲ್ಲಿ ಏನಾಗುತ್ತಂತ ಏನೂ ಐಡಿಯಾ ಇರಲಿಲ್ಲ. ನಾವೆಲ್ಲರೂ ಸೆಟ್ಟಿಗೆ ಹೋಗ್ತಾ ಇದ್ವಿ, ಇವತ್ತೇನು ಶೂಟ್ ಆಗುತ್ತೆ ಅದು ಮಾತ್ರ ನಮಗೆ ಗೊತ್ತಿರ್ತಾ ಇತ್ತು. ನಮ್ಮ ಪೋರ್ಷನ್ ಬಿಟ್ಟು ಬೇರೆ ಯಾರ ಪೋರ್ಷನು ನಮ್ಗೆ ಐಡಿಯಾ ಇರ್ತಾ ಇರಲಿಲ್ಲ. ಸೊ ಅಷ್ಟು ಸೀಕ್ರೆಟಿವ್ ಆಗಿ ಇದನ್ನ ಶೂಟ್ ಮಾಡಿದ್ರು. ಆ್ಯಂಡ್ ಯಾರ ಮೊಬೈಲ್ ಒಂಚೂರು ಹೊರಗಡೆ ಬಂದ್ರೇನು ಕ್ವಿಕ್ಲಿ ಅದನ್ನ ಚೆಕ್ ಮಾಡ್ತಾ ಇದ್ರು. ಅಫ್ಕೋರ್ಸ್ ಇಷ್ಟು ದೊಡ್ಡ ಸಿನಿಮಾ ಮಾಡ್ಬೇಕಾದ್ರೆ ಅದು ನೆಸೆಸಿಟಿನು. ಸೊ ಯಾರಿಗೂ ಏನು ಸ್ಟೋರಿ ಬಗ್ಗೆ ಏನೂ ಐಡಿಯಾ ಇರಲಿಲ್ಲ. ಯಾವ ಆರ್ಟಿಸ್ಟ್ಗೂ ಗೊತ್ತಿರಲಿಲ್ಲ. ನನ್ಗೆ ಗೊತ್ತಿರೋ ಹಂಗೆ ಮೇನ್ ವಿಲನ್ ರುಕ್ಮಿಣಿ ಅವ್ರಿಗೂ ಮೋಸ್ಟ್ಲಿ ಲಾಸ್ಟ್ ಅಲ್ಲೇ ಅವ್ರ ಪೋರ್ಷನ್ ಶೂಟ್ ಮಾಡ್ಬೇಕಾದ್ರೇನೆ ಗೊತ್ತಾಗಿದ್ದು ಅಂತ ಅನ್ಸುತ್ತೆ. ಬಿಕಾಸ್ ಯಾರಿಗೂ ಐಡಿಯಾ ಇರಲಿಲ್ಲ ಇದರಲ್ಲಿ. ಓನ್ಲಿ ರೈಟರ್ಸ್ ಅಂಡ್ ರಿಷಬ್ ಸರ್ ಅಷ್ಟೇ.